ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 39ನೇ ದಿನವೂ ಕೂಡ ಮುಂದುವರೆದಿದೆ ಕೊಲ್ಲಿ ಯುದ್ಧ. 39 ದಿನ ಆಯಿತು. ಕಿಂಗ್ ಫಹದ್ ಸೇತುವೆಯನ್ನು ಮುಚ್ಚಿದೆ ಸೌದಿ. ಕಿಂಗ್ ಫಹದ್ ಸೌದಿ ಅರೇಬಿಯಾ ಬಹ್ರೇನ್ಗೆ ಸಂಪರ್ಕಿಸುವ ಬ್ರಿಡ್ಜ್ ಅದು ಅಂತ ಹೇಳಲಾಗ್ತಾ ಇದೆ. ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರಂತೆ. ಇರಾನ್ ಅದನ್ನು ಧ್ವಂಸಗೊಳಿಸುವ ಭೀತಿಯಿಂದ ಸೇತುವೆಯನ್ನು ಕ್ಲೋಸ್ ಮಾಡಲಾಗಿದೆ. ನೋಡಿ, ಆಯಾ ರಾಷ್ಟ್ರಗಳು ತಮ್ಮ ತಮ್ಮ ರಾಷ್ಟ್ರಗಳ ಭದ್ರತೆಯನ್ನು ನೋಡಿಕೊಳ್ಳೇಬೇಕು. ಈ ಕಿಂಗ್ ಫಹದ್ ಸೇತುವೆ ಇದೆಯಲ್ಲ, ಅತಿ ದೊಡ್ಡ ಸೇತುವೆ, ಒಂಥರ ದೇಶದ ಪ್ರತಿಷ್ಠೆ ಸೌದಿ ಅರೇಬಿಯಾದು. ಸೌದಿ ಅರೇಬಿಯಾ ಬಹ್ರೇನ್ ಸಂಪರ್ಕಿಸುವಂತಹ ಬ್ರಿಡ್ಜ್ ಅದು. ಅದನ್ನು ಧ್ವಂಸ ಮಾಡಿಬಿಟ್ರೆ ಒಂದು ಕಡೆ ಸಂಪರ್ಕ, ಮತ್ತೊಂದು ಕಡೆ ಅದೊಂಥರ ಅವಮಾನ. ಹಾಗಾಗಿ ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಅವರವರ ರಾಷ್ಟ್ರದ ಪ್ರಾಪರ್ಟಿಗಳನ್ನು ಕಾಪಾಡ್ಕೋಬೇಕಲ್ಲ ಅವರು. ಅದೇನು ಅದರ ಮೇಲೆ ದಾಳಿ ಮಾಡಿ ಒಡೆದು ಹಾಕ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಒಂದೆರಡು ಕ್ಷಿಪಣಿ ಹೊಡೆದ್ರಾಗುತ್ತೆ, ಆದರೆ ಅದನ್ನು ಕಾಪಾಡ್ಕೋಬೇಕು. ಕಿಂಗ್ ಫಹದ್ ಸೇತುವೆ ಸೌದಿ ಅರೇಬಿಯಾ ವ್ಯಾಪ್ತಿಗೆ ಬರ್ತಕ್ಕಂಥ ಸೇತುವೆ ಅದು. ಸೌದಿ ಮತ್ತು ಬಹ್ರೇನ್ಗೆ ಸಂಪರ್ಕ ಕಲ್ಪಿಸುವ ಸೇತುವೆ. ಅದನ್ನು ಈಗ ಅವರು ಕ್ಲೋಸ್ ಮಾಡಿಕೊಂಡಿದ್ದಾರೆ. ಯಾರು ಗೊತ್ತು, ನಾಳೆ ದಿನ ಯುದ್ಧ ದೊಡ್ಡ ಸ್ವರೂಪಕ್ಕೆ ಹೋಗ್ಬಿಟ್ರೆ ಅಂತ. ಈ ನಡುವೆ ಸೌದಿ ಮೇಲೆ ಇರಾನ್ನಿಂದ ದಾಳಿ ಆಗಿದೆ. ಅದಕ್ಕೆ ಅವರು ಕ್ಲೋಸ್ ಮಾಡಿಕೊಂಡಿರೋದು. ಪೆಟ್ರೋಕೆಮಿಕಲ್ಸ್ ಘಟಕ ಗುರಿಯಾಗಿಸಿ ದಾಳಿಯನ್ನು ನಡೆಸಿದೆ ಇರಾನ್. ಮಧ್ಯಪ್ರಾಚ್ಯದ ಅತಿದೊಡ್ಡ ಪೆಟ್ರೋಕೆಮಿಕಲ್ ಘಟಕ ಅದು ಸೌದಿನಲ್ಲಿರ್ತಕ್ಕಂಥದ್ದು. ಸೌದಿ ಅರೇಬಿಯಾದ ಜುಬೈಲ್ನಲ್ಲಿರ್ತಕ್ಕಂಥ ಘಟಕ. ಹಾಗಾಗಿ ಅದನ್ನು ಈಗ ಕ್ಲೋಸ್ ಮಾಡ್ಕೊಂಡಿರೋದು. ಒಂದು ಕಡೆ ದಾಳಿ ಆಗಿದೆ, ಬಟ್ ಅದರ ಎಫೆಕ್ಟ್ ಏನಾಗಿದೆ ಅಂತಕ್ಕಂಥದ್ದು ನೋಡಬೇಕು. ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಇರಾನ್ ನಡೆಸಿರ್ತಕ್ಕಂಥ ದಾಳಿ.